ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಹಲೋ, ಶಾಂತಕ್ಕ ಅವರ ಮಾತಾಡ್ತಾ ಇರೋದು? ಹಾಂ. ಏನಕ್ಕ ಅಷ್ಟೊಂದು ಬಿಜಿ ಬರ್ತೈತೆ ಅವಾಗಿಂದ ಫೋನು? ನಮ್ಮವ್ವ ಮಾಡಿತ್ತು, ಫೋನ್ ಮಾತಾಡ್ತಾ ಇದೆ. ನಿಜವಲ್ಲ? ಯಾರು ನೀವು ಹೇಳಿ? ಹೇಳ್ತೀನಿ, ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟೈತೆ. ನನಗೆ ಏನು ಮಾಡೋದು ಎತ್ತು ಮಾಡೋದು ಗೊತ್ತಾಯ್ತಾ ಇಲ್ಲ ನನಗೆ. ದಯವಿಟ್ಟು ನೀವೇ ಇದಕ್ಕೆ ಏನಾರು ಒಂದು ಹೇಳ್ಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಯಾರು ಬಸವಣ್ಣನಾ? ನಮ್ಮ ಮೋನ್ ಜೊತೆ ಮಾತಾಡ್ತಾನೆ. ಅದೇನು ಯಾರು ಇದು ಹೊಸ ನಂಬರ್ ಅಂದ್ಬಿಟ್ಟು ಎತ್ತದೆ. ಯಾರ್ದು ಇದು ಫೋನು? ಇದು ಕಂಪ್ನಿ ಅವ್ರದ್ದು. ಸರಿಯಾಗಿ ಹೇಳಿ ಏನು ಅಂತ. ಗುಬೆ ಮುದವಿನ ಆಫ್ ಮಾಡೋನು ಹೋದ. ಯಾರು ಗೂಬೆ ಮುದವಿ? ಏನ್ ಹೇಳು? ಏನಂದ್ರೆ ಇಲ್ಲಿ ನಮ್ಮ ಫ್ರೆಂಡ್ ಮನೇಲಿ ಒಂದು ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಪಿತೃಪಕ್ಷ ನಡೀತಾ ಇತ್ತಲ್ಲ ಇವಾಗ. ಯಾವುದೋ ಅವ್ರ ತಾತನ ಫೋಟೋ ಎಲ್ಲ ಇದಾಗ್ಬಿಟ್ಟಿತ್ತಂತೆ, ಹಳೇದಾಗಿ ಏನೋ ರೆಡಿ ಮಾಡೋಕ್ಕೆ ಯಾವುದೋ ಸ್ಟುಡಿಯೋ ಕೊಟ್ಟಿದ್ದಂತೆ. ಅವ್ನು ನೋಡಿದ್ರೆ ಫೋಟೋನ ಪೇಪರಲ್ಲಿ ಹಾಕ್ಬಿಟ್ಟು ಸುತ್ತಬಿಟ್ಟು ಕೊಟ್ಟವನೆ, ಹೊಡೆದೋಗದೆ ಇರಲಿ ಅಂತ ಅಂದ್ಬಿಟ್ಟು. ಈ ಮುಂಡತ್ತದ್ ನೋಡ್ಕೊಂಡಿಲ್ಲ. ಅಲ್ಲಿ ಮನೆಗಿಲ್ದೆ ಎಲ್ಲ ಇಲ್ಲಿ ಎಡೆಗಿಡೆಗೆಲ್ಲ ರೆಡಿ ಮಾಡ್ಬಿಟ್ಟು ಊಟ ಗೀಟ ಎಲ್ಲ ಬಡಿಸ್ಬಿಟ್ಟು ಫೋಟೋ ಇಡ್ಬೇಕಲ್ಲ. ಅವಾಗ ಫೋಟೋ ತೆಗಿತಾನೆ. ಅಲ್ಲಿ ನೋಡಿದ್ರೆ ಅದು ಯಾವುದೋ ಬೇರೆ ಅಪ್ಪನ ಫೋಟೋ. ಅರ್ಜೆಂಟ್ಗೆ ಇನ್ಯಾರು ಫೋಟೋ ಇಟ್ಟವ್ರು ಅಲ್ಲಿ. ಅದೇ ಫೋಟೋ ಇಟ್ಬಿಟ್ಟು ಪೂಜೆ ಮಾಡವ್ರೆ. ಪೂಜೆ ಮಾಡಿ ಊಟ ಮಾಡಿ ಎಲ್ಲ ಮಲ್ಕೊಂಡವ್ರೆ. ರಾತ್ರಿ 12:30 1 ಗಂಟೆಗೆ ಏನು ಮನೆ ಸುತ್ತ ಬೀದಿ ನಾಯಿಗಳು ಹೂ ಅಂತ ಬಡ್ಕತಾವಂತೆ. ಇಲ್ಲಿ ಮಂದಿಯವರೆಲ್ಲ ಗಾಬರಿ ಬಿದ್ದವ್ರೆ. ಬೇರೆ ಫೋಟೋ ಎಷ್ಟು ಇಡ್ಬೇಕಾಯ್ತು? ಈಗ ಇನ್ಯಾರು ಫೋಟೋ ಇಡೋದು ಹಂಗಾರೆ? ನೀವ್ ಯಾರು ಅಂತ ನಂಗೆ ಗೊತ್ತಾಯ್ತಲ್ಲ. ನೀವು ಅಯ್ಯೋ ಶಿವನೇ, ಈಗ ಯಾರು ಅನ್ಕೊಂಡು ಅಷ್ಟೊತ್ತಿನ ಮಾತಾಡಿದ್ ನೀವೇ? ವಾಯ್ಸ್ ಒಂಥರ ಚೇಂಜ್ ಅಲ್ಲ, ಅದಕ್ಕೆ ನಿನ್ನ ವಾಯ್ಸಲ್ಲ, ಅದು ಅದಕ್ಕೆ ಕೇಳಿದ್ದು. ನನ್ನ ತವನೇ ಮಾತಾಡ್ತಾ ನನ್ನ ವಯಸ್ಸಲ್ಲ ಅಂದ್ರೆ ಏನು ಹೇಳಪ್ಪ ಇಲ್ಲಿ. ಶಾಂತಕತ ನೀವು ಅಕ್ಕ ಅಂತ ಯಾಕೆ ಹೇಳ್ತಿದ್ದೀರಾ? ಅಕ್ಕನ್ಗೆ ಅಕ್ಕ ಹಂಗದೆ ಇನ್ನೇನು ಹೇಳಿ? ಈಗ ಹೇಳಿಲ್ಲ ಅಂದ್ರೆ ಫೋನ್ ಕಟ್ ಮಾಡ್ತೀನಿ ನಾನೇ. ನನ್ನ ತಾವು ಬಟನ್ ಕೊಟ್ಟವ್ರೆ. ಯಾರು ಅಂತ ಹೇಳಿ ನನ್ಗೆ ಹಿಂಗೆ BP ರೇಟ್ ಮಾಡ್ತಿದ್ರಿ ಏನಿಲ್ಲ. ಆಮೇಲೆ ಇದೇ ನಂಬರ್ ತಕೊಂಡೋಗಿ ಇದ್ ಮಾಡಿಸ್ಬೇಕಾಯ್ತ. ನಮ್ ತಮ್ಮ ಇಲ್ಲಿ ಅವನೇ ಅಂಗಡಿಲಿ, ಮೊಬೈಲ್ ಅಂಗಡಿಲಿ. ಗೊತ್ತಾಯ್ತಾ? ನಾಟಕ ಆಡ್ತಾ ಇದೀರಾ ನೀವು? ನಾಟಕ ಏನ್ ಮಾಡ್ಬಿಡ್ತಾನೆ ನಿನ್ ತಮ್ಮ? ದೊಡ್ಡ ಇವನು ಪಾಳೆಗಾರ. ಹಲೋ, ಯಾರಂತ ಹೇಳ್ತೀರಾ? ಫಸ್ಟ್ ಹೇಳಿದ್ರೆ ಆಮೇಲೆ ಮಕ್ಕ ಸೇರ್ಸಿ ಹೊಡಿಸ್ಕೊತೀರಾ ನನ್ ಕೈಲಿ ಬಂದ್ರೆ. ಪಾಳ್ಯಗಾರ ಗಿಳ್ಯಗಾರ ಅಂತಿರೋದು. ನನಗೂ ಇಲ್ಲಿ ಬಂದು ಡಾಕ್ ಹಚ್ಚೈತೆ. ನಿಮ್ ತಾವು ಬಂದು ಮಕ್ ಹೊಡ್ಸ್ಕೊತೀನಿ ಇಲ್ಲಿ. ಅಲ್ಲ ಮುಚ್ಕೊಂಡ್ ಫೋನ್ ಮಾಡಿ. ಏಯ್ ಚಿಕ್ಕಪ್ಪ, ನೆಟ್ಟಿಗೆ ಮಾತಾಡೋ ಮಾತುಗಳು ಏನು ಬಾಯಲ್ಲಿ ಮಾತಾಡ್ತಾ ಇರೋದು ಪಿತೃಪಕ್ಷ ಟೈಮಲ್ಲಿ? ಚಿಕ್ಕಪ್ಪ ಯಾವನ್ ನೀನು? ನನ್ಗೆ ಯಾರು ಗೊತ್ತೇ ಇಲ್ಲ. ಗೊತ್ತಿದ್ದಮೇಲೆ ನೆಟ್ಟಿಗೆ ಮಾತಾಡ್ಬೇಕು. ಚಿಕ್ಕಪ್ಪ ದೊಡ್ಡಪ್ಪ ಅನ್ಕೊಂಡು ಸೂಟ್ ಕೇಸ್ ವಿಚಾರಕ್ಕೆ ಬಂತು ಅಂತಂದ್ರೆ ಏನು ಬಿಟ್ಕೊಂಡು ನಿಂತಿರೋದು ನಿಮ್ಗೆ ಗೊತ್ತಾಗೈತೆ? ಬಿಟ್ಕೊಂಡು ನಿಂತಿದ್ರಲ್ಲಿ ತನ್ನ ಕುಂಬಳಕಾಯಿ ಹೊಡಿರಿ. ಹಿಂಗೆ ಹೊಡ್ತಾಳು ಅಮ್ಮ ಮಾಡ್ಬಿಟ್ರಿ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ಹಲೋ ಹಲೋ ಅಲ್ಲ, ಯಾರು ನೀವು? ಏನಕ್ಕೆ ಹಿಂಗೆ ಪಟಾರ್ ಅಂತ ಕಟ್ ಮಾಡ್ತಾ ಇದ್ರಲ್ಲ? ಏನು ಬಂದಿರೋದು ನಿಮ್ಮ ಕೈಗೆ? ನಿನ್ ಕೈಗೆ ಏನ್ ಬಂದಿರೋದು? ನೀನ್ ಯಾವ ನಿಂಗೆಲ್ಲ ಹೇಳಕ್ ನನ್ಗೆ? ಏನ್ ಹೇಳ್ದೆ ನಾನು? ಏನೋ ಕಷ್ಟದಲ್ಲವ್ರೆ, ಏನೋ ಗಾಬರಿ ಆಗೋರು ಮಂದಿ ಅವರೆಲ್ಲ ಏನೋ ಒಂಚೂರು ಹೇಳಿ ಅಂದ್ರೆ ನೀನ್ ಯಾರು ಹೇಳಕ್ಕೆ ನಿಮ್ಗೆ ಬಾಯಿ ಮುಚ್ಕೊಂಡ್ ಫೋನ್ ಮಾಡ್ತೀರಾ ಇಲ್ಲ ಹೇಳ್ಬೇಕಾ ಯಾರ್ಗಾರ? ಇವಳ ಅಂದ್ರೆ ಏನು ಮಿನುಗುತ್ತಾರೆ ಕಲ್ಪನಾ ನೀವು? ಇದೇ ನಿಂಗಾಡ್ತಾ ಇದ್ರಲ್ಲ. ನನ್ ಕೈಲಿ ಬೈಸ್ಕತ್ತೀರ ಯಾರು ಅಂತ ಹೇಳಿದ್ರೆ ಸರಿ. ನಾನೀಗ ಬೈಯಕ್ ಎದಿಕಂದ್ರೆ ಮಾತ್ರ ಏನು ಉಳಿಯಲ್ಲ. ನಂದು ಅಷ್ಟೇನೆ, ನೀವು ಕೈಲಿ ಬೈದ್ರೆ ನಾನು ಬಾಯಲ್ಲೇ ಬೈಯೋದು. ಅವತಾರಗಳು ಆಡ್ತಾವ ಅಮ್ಮ. ಏನ್ ಮಾತಾಡ್ತಾ ಇರೋದು? ಅವತಾರ ಗಿವತಾರ ಅಂತ ಬಂದ್ರೇನಿಲ್ಲ, ಎದ್ರು ಬಂದ್ ಮಾತಾಡ್ಬೇಕು. ಎದ್ರುಗ್ ಬಂದ್ರೆ ಕಥೆನೇ ಬೇರೆ ಆಯ್ತದೆ. ಹೌದಾ? ಏನ್ ಮಾಡ್ಬಿಟ್ಟಿದ್ದೀನಿ ನೀನ್ ಮಾಡಕ್ಕೆ? ಕತೆ ಬೇರೆ ಆಗಕ್ಕೆ? ಪಿತೃಪಕ್ಷ ಟೈಮಲ್ಲಿ ಜಾಸ್ತಿ ಮಾತಾಡಿದ್ರೆ ಅದೇ. ಆಮೇಲೆ ಇವಾಗ ಮೈಗೆ ಕಡಿತಾ ಇದ್ದೆ ಹೆಂಗೆ? ಯಾವನ್ ನೀನು? ಬೇಡ. ಅದ ಯಾರು ನೀವು? ಬೇಡ ಅಂತ ಇದೀನಿ. ಏನ್ ಬೇಡ? ಏನ್ ಕೊಟ್ಟಿದ್ದೀನಿ ನೀನು ಬೇಡನಕ್ಕೆ? ಏನು ಬೇಡ. ಬಾಯಿ ಮುಚ್ಕೊಂಡ್ ಫೋನ್ ಮಾಡ್ತೀರಾ ಇಲ್ಲ ಬೈಸ್ಕತ್ತೀರಾ ನನ್ ಕೈಲಿ? ನನ್ಗೇನು ಉಗಿದು ಉಪ್ಪಾಕಕ್ ಬರೋದಿಲ್ವಾ? ನೀನೇನು ಪುಗ್ದು ಉಪ್ಪಾಕ್ತೀಯ? ನೀನ್ ಯಾವನಂತ ನನಗ್ ಫಸ್ಟ್ ಹೇಳ್ಬಿಡು. ಯಾಕಮ್ಮ? ನೀನ್ ಯಾರ ನನಗ್ ಫೋನ್ ಮಾಡಕ್ಕೆ? ಅವಾಗಿನ್ ಕೇಳಿಸ್ಕೊತಾ ಇದೀನಿ ಅಂತ ಉದ್ದುದ್ದನೆ ಮಾತಾಡ್ತಾ ಇರೋದಲ್ಲ? ನನಗ್ ಫಸ್ಟೇ ತಲೆನೈತೈತೆ, ನನ್ಗೆ ಹುಷಾರಿಲ್ಲ. ಯಾರು ಅಂತ ಹೇಳಿ ಟೆನ್ಷನ್ ಕೊಡ್ಬೇಡಿ, ಇಲ್ಲಾಂದ್ರೆ ನಂಬರ್ ತೆಗಿಸ್ತೀನಿ. ಈಗ ತೆಗ್ಸ್ಬಿಟ್ಟು ಅದೇನೋ ಮಾಡ್ಕೊಳ್ಳಿ, ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕಳಿ. ಅದಲ್ಲ, ತಲೆನೋವು ಬಂದ್ರೆ ಖುಷಿ ಪಡಿ. ತಲೆನೋವು ಬಂದ್ರೆ ಖುಷಿ ಪಡಮ್ಮ. ಬಾಯಿ ಮುಚ್ಕೊಂಡ್ ಫೋನ್ ಮಾಡ್ತೀರಾ ಈಗ? ನಿಮ್ ಜೊತೆ ಮಾತಾಡಕ್ಕೆ ನಿಮ್ಗೂ ತಲೆ ಇದೆ ಅಂತ ಪ್ರೂವ್ ಆಯ್ತಲ್ಲ? ಅಲ್ಲ, ಯಾಕೆ ನಿನ್ಗೇನ ಇದಿದ್ದದ? ನನ್ಗೇನ ತಲೆ ಐತೆ, ನಿನ್ಗೇನೈತೆ? ನನ್ಗೆ ಇದು ಅದು ಎಲ್ಲ ಅದೇ. ಅದ್ ಬೇಕಾಗಿಲ್ಲ ನಿಮ್ಗೆ, ಅದ್ ಕಟ್ಕೊಂಡ್ ನಿಮ್ಗೇನು? ನನ್ ತಮ್ಮ ಫೋನ್ ಮಾಡ್ತಾನೆ, ಈಗ ಅವ್ನ್ಗೆ ಹೇಳ್ಬೇಕಾಯ್ತೆ ಯಾವನಂತ ಹೇಳಿದ್ರೆ ಸರಿ. ಅವ್ರ ಅಪ್ಪ ಮಾಡ್ಲಿ, ಏನ್ ಎದ್ರಕಳ ಮಗ ಅಲ್ಲ ನಾನು. ಬಂದ್ರೆ ಸರಿ, ನಾನು ಎದುರು ಮಾತಾಡಕ್ಕೆ ಅವ್ನು ಯಾವನು ಮಕ್ಕ ಹೊತ್ತಂದು.
ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಹಲೋ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಈ ಲಾಸ್ಟ್ ಅಲ್ಲಿ ಅಂತಾನೆ ಅದೇನೋ ಪಿತೃಪಕ್ಷ ಹಂಗೆ ಹಿಂಗೆ ಅಂತಾನೆ ಅದೇನೋ ಕಾಣಿ. ಹಲೋ ಹಾಂ ಸರ್ ಹೇಳಿ. ಹೇಳ್ತೀನಿ ಸರ್, ಶಾಂತಮ್ಮಂಗೆ ಕೊಡಿ ಫೋನು. ಹಾಂ ಸರ್ ಲೈನಲ್ಲಿ ಇದ್ದಾರೆ, ಶಾಂತ ಅವ್ರು ಮಾತಾಡಿ. ಏನು ಮಾತಾಡ್ತಾನೆ ಇಲ್ಲ, ಗೌರಮ್ಮನ ಆಗ್ಬಿಟ್ಟವ್ರೆ ಇವಾಗ. ಇಷ್ಟೊತ್ತು ಒಳ್ಳೆ ಮಾರ ಮಾಡ್ದಂಗೆ ಆಡ್ತಿದ್ರು. ಯಾರದು ಅಂತ ಹೇಳಿದ್ರೆ ಸರಿ ನನ್ಗೆ. ಯಾರು ಕನೆಕ್ಟ್ ಮಾಡಿದ್ಯಾಕ ನೀನು ಫೋನು? ಅವ್ನ ಯಾವನ ಕಡೆ ಫೋನ್ ಮಾಡ್ಬಿಟ್ಟು 4-4 ಸತಿ ತಿಕ್ಲು ಬರುತ್ತಾರ ನಂಗೆ ಫಸ್ಟ್ ತಲೆನೇ ತಕೊಂತದೆ. ಮತ್ತೆ ಅಂತ ಹೊಡಿಯೋದು ಅವ್ನು ಯಾವನ ಕಡೆ ಫೋನ್ ಮಾಡ್ಬಿಟ್ಟು. ನನಗೆ ನಾಯಕ ಜೈತ ನಿಮ್ಮ ತವ ಬಂದು ಮಕ್ಕೊಡ್ಸ್ಕೊಳಕ್ಕೆ. ನೀನ್ ಯಾರ ನನ್ಗೆ ಫೋನ್ ಮಾಡಿರೋನು? ನಾನು ಯಾರಪ್ಪ ಅಂದ್ರೆ RJ ಸುನಿಲ್ ಅಂತ ನನ್ನ ಹೆಸರು. ಸರ್ RJ ಸುನೀಲ್ ಸರ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಉದಯಪ್ರಿಯ ನಿಮ್ಮ ನಂಬರ್ ಕಳಿಸಿದ್ರು ನಿಮಗೆ ಕಾಗೆ ಆರಿಸ್ಬೇಕು ಅಂತ, ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ ನಾವು. ನೋಡು ಮಂತೆ ಒಳಗೆ ಏನ್ ಮಾಡ್ಬೇಕು ಸರ್, ಯಾರಂತ ಗೊತ್ತಾಗ್ಲಿಲ್ಲ, ಬೋದ್ಬಿಟ್ಟಿದೀನಿ. ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನು ಕ್ಯಾಚ್ ಹಾಕ್ಕೊಳ್ತೀನಿ. ನೀವು ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.